ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗೈಸ್, ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಡೈಲಿ ಒಂದೊಂದು ರಂಗೋಲಿನ ಕಲಿತಾ ಇದ್ದೀನಿ. ಅಷ್ಟು ನನಗೆ ಬರ್ತಾ ಇರಲಿಲ್ಲ, ಈಗ ಎಲ್ಲ ಕಲಿತಾ ಇದ್ದೀನಿ. ಆ್ಯಂಡ್ ರಂಗೋಲಿ ಹೇಗಿದೆ, ಪಿಕಾಕ್ದು ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಹೋಗಿ ಹಾಲು ಮೊಸರು ತೊಗೊಂಬಂದೆ. ಸೊ ನಮ್ಮ ಮನೆಯವರು ಲವರ್ಸ್ ಡೇ ದಿನ ಗಿಫ್ಟ್ ಕೊಟ್ಟಿದ್ರಲ್ಲ, ರೋಸು ಬೊಕ್ಕೆ ಥರ. ಸೊ ಅದು ಇನ್ನೂ ಇಟ್ಕೊಂಡಿದ್ದೀನಿ, ಇನ್ನೂ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ತರಕಾರಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಈ ಥರ. ಅದಾದಮೇಲೆ ಇವತ್ತು ಗುರುವಾರ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಅಮ್ಮ ಹೂವು ತೊಗೊಂಬಂದಿದ್ರು, ದಾಸವಾಳದ ಹೂವು ಕಿತ್ಕೊಂಬಂದಿದ್ರು. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ರಾಯರು ಇವತ್ತು. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಪೂಜೆ ಎಲ್ಲ ಆಯಿತು, ಹೊರಗಡೆನೂ ಗಂಧದ ಕಡ್ಡಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಸೊ ಮನೆ ಈ ಥರ ಇದ್ದರೆ ಒಂಥರ ನೋಡೋಕ್ಕೆ ಚೆಂದ. ಸೊ ಅದಾದಮೇಲೆ ತಿಂಡಿಗೆ ನಾನು ಇವತ್ತು ಪಲಾವ್ ಮಾಡಿದ್ದೀನಿ. ಸೊ ಈಗ ಇಟ್ಟಿದ್ದೀನಿ ಪಲಾವ್ಗೆ. ಆ್ಯಂಡ್ ನನಗಂತೂ ಇವತ್ತು ರಾಯರು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಹಾಗಾಗಿ ಪದೇ ಪದೇ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನಾನು ಬಟಾಣಿ ಮತ್ತು ಆಲೂಗೆಡ್ಡೆ ಮತ್ತು ಏನಿದು ಬದನೆಕಾಯಿ, ವಾಂಗಿಭಾತ್ ಬದನೆಕಾಯಿ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು, ಆ್ಯಂಡ್ ನಾನಂತೂ ಪದೇ ಪದೇ ಬಂದು ದೇವ್ರು ನೋಡ್ತಾನೇ ಇದ್ದೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇವಾಗ ಪಲಾವ್ ರೆಡಿ ಆಗುತ್ತೆ. ಅದಾದಮೇಲೆ ಪಾಪಕ್ಕೆ ತಿನ್ನಿಸ್ಬಿಟ್ಟು ಅಂಗನವಾಡಿಗೆ ಬಿಡಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ನಮ್ಮ ರೋಬೋ ಸ್ಟವಲ್ಲಿ ಬೇಗನೆ ಆಗುತ್ತೆ. ಆ್ಯಂಡ್ ಈ ಕಡೆ ತಿಂಡಿ ಪಾರ್ಸಲ್ ಬಂದಿತ್ತು. ಸೊ ಹಾಗಾಗಿ ಇಬ್ಬರು ತಿಂತಾಯಿದ್ದಾರೆ, ಅಜ್ಜಿ ಮೊಮ್ಮಗಳು. ಸೊ ಇವಾಗ ಅವ್ರು ತಿನ್ನಲಿ ಅಂತ ಮಾಡಿದೆ, ಬಟ್ ಅವರು ಆಲ್ರೆಡಿ ತಿಂಡಿ ತಿಂತಾಯಿದ್ದಾರೆ. ಆ್ಯಂಡ್ ಇವಾಗ 9:30 ಟೈಮು. ಸೊ ಇವಾಗ ಅವ್ರ ಅಪ್ಪಾಜಿ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬರ್ತಾರೆ. ಸೊ ಇದು ಮಧ್ಯಾಹ್ನದ ಅಡುಗೆ. ನುಗ್ಗೆ ಸೊಪ್ಪಿನ ಹೆಸರು ಮುದ್ದೆ, ರಾಗಿ ಮುದ್ದೆ. ನನಗೆ ಎಕ್ಸ್ಪೆಷಲಿ ಸಿಕ್ಕಾಪಟ್ಟೆ ತಿಂಡಿಗಿಂತ ಈ ಥರ ಮುದ್ದೆ, ಗೊಜ್ಜು, ಚಟ್ನಿ, ಸಾರು, ಒಳ್ಳೊಳ್ಳೆ ಸಾರು, ಮುದ್ದೆ ಆದರೆ ನನಗೆ ಇಷ್ಟ ಆಗುತ್ತೆ. ತಿಂಡಿ ಅಷ್ಟಕ್ಕಿಷ್ಟೇ. ಅದಾದಮೇಲೆ ಸಾಯಂಕಾಲ ಪಾಪು ಬಂದು ಸ್ಕೂಲಿಂದ. ಅವ್ರ ಅಕ್ಕ ಮೆಹಂದಿ ಹಾಕಿದ್ದಾಳೆ, ತುಂಬ ಚೆನ್ನಾಗಿ ಹಾಕಿದ್ದಾಳೆ. ಈಗ ಹೊಸ್ದಾಗಿ ಕಲಿತಾ ಇದ್ದಾಳೆ. ಸೊ ತುಂಬ ಚೆನ್ನಾಗಿ ಹಾಕಿದ್ದಾಳೆ. ಅದಾದಮೇಲೆ ಸಂಜೆ ವಾಕ್ ಬರೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ಬಜ್ಜಿ ಬೋಂಡ ಮಾಡ್ತಾರೆ ಆಂಟಿ, ತುಂಬ ಚೆನ್ನಾಗಿ. ಸೊ ಹಾಗಾಗಿ ತಿಂತಾ ಇದ್ವಿ. ಡಯಟ್ ಅನ್ನೋದು ವಾಕ್ ಅಂತ ಬರೋದು, ಇಲ್ಲಿ ಬಜ್ಜಿ ಬೋಂಡ ತಿನ್ಕೊಂಡು ಕೂತ್ಕೊಳ್ಳೋದು, ಇದೇ ಆಯಿತು. ಆ್ಯಂಡ್ ಅದಾದಮೇಲೆ ಸಂಜೆಗೆ ನೈಟ್ಗೆ ಊಟ ಮಾಡಿಕೊಂಡು ಸೊ ಜಿಮ್ಗೆ ಹೋಗಿದ್ವಿ. ಸೊ ಅಡ್ಮಿಷನ್ ಆಗೋದಕ್ಕೆ. ಸೊ ನೋಡೋಣ ಯಾವಾಗ ಅಡ್ಮಿಷನ್ ಆಗ್ತೀವಿ ಏನೋ ಅಂತ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.